ನಮಸ್ಕಾರ. ಟಿವಿ ನೈನ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವ. ಸದ್ಯಕ್ಕೆ ಎಲ್ಲಾ ಕಡೆ ಟ್ರೆಂಡಿಂಗ್ ಅಲ್ಲಿ ಇರುವಂತ ಒಂದು ಸಿನಿಮಾ ಅಂತಂದ್ರೆ ಸೂ ಫ್ರಾಮ್ ಸೋ. ಯಾರು ಕೂಡ ನಿರೀಕ್ಷೆ ಮಾಡದಂತ ರೀತಿಯಾಗಿ ಜನ ಅದನ್ನ ಅಪ್ಕೊಂಡಿದ್ದಾರೆ. ಬರೀ ಕನ್ನಡ ಮಾತ್ರ ಅಲ್ಲ, ಈಗ ಮಲಯಾಳಂ, ತೆಲುಗಿನಲ್ಲೂ ಕೂಡ ಅದ್ಭುತವಾಗಿ ಈ ಸಿನಿಮಾ ಹೋಗ್ತಾರೆ. ಆದ್ರೆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ನಿಮ್ಮೆಲ್ಲರನ್ನು ಕೂಡ ನಕ್ಸಿರುತ್ತೆ, ತುಂಬಾ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ಟಿರುತ್ತೆ. ಅದು ಭಾವನ ಕ್ಯಾರೆಕ್ಟರ್. ಹಾಗಾದ್ರೆ ಈ ಭಾವ ಯಾರು, ಇವರ ಹಿನ್ನೆಲೆ ಏನು, ಜೊತೆಗೆ ಅವ್ರ ಸಿನಿಮಾ ಕಿರಿಯರ್ ಹೇಗೆ ಆರಂಭ ಆಯ್ತು, ಇದೆಲ್ಲದರ ಬಗ್ಗೆ ಕೂಡ ನಾವು ಮಾತನಾಡೋಣ. ನಮ್ಮ ಜೊತೆಗೆ ಪುಷ್ಪರಾಜ್ ಬಳ್ಳಾರ್ ಅವರು ಇದ್ದಾರೆ. ಅವ್ರನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ಪುಷ್ಪರಾಜ್ ಬಳ್ಳಾರ್ ಅವರು. ಒಂದು ಕ್ಯಾರೆಕ್ಟರ್ ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಷ್ಟು ಮಟ್ಟಿಗೆ ಮೈಂಡ್ ಅಲ್ಲಿ ಉಳಿಯುತ್ತೆ, ಜೊತೆಗೆ ವೈರಲ್ ಆಗುತ್ತೆ ಅಂತಂದ್ರೆ, ಈಗ ನಿಮ್ಮ ಸಾಂಗ್ ಕೂಡ ಈಗ ವೈರಲ್ ಆಗಿದೆ, ಬಂದರೋ ಬಂದರೋ ಭಾವ ಬಂದರೋ ಅಂತ. ಹೇಗೆ ಅನಿಸ್ತಾ ಇದೆ ಈ ಒಂದು ಸಕ್ಸಸ್? ತುಂಬಾ ಖುಷಿ ಆಗುತ್ತೆ ಸರ್. ಎಲ್ರು ಎಲ್ಲ ಕಡೆ ಹೋದ್ರು ಭಾವ ಬಂದ್ರು ಅಂತ ಹೇಳಿ ಪ್ರೀತಿಯಿಂದ ಕರ್ಕೊಳ್ತಾರೆ. ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ನಿಮ್ದು ಆ ಕ್ಯಾರೆಕ್ಟರ್ ನೋಡಿದಾಗ, ಯಾಕಂದ್ರೆ ನಾನು ಮಲೆನಾಡು ಕರಾವಳಿ ಭಾಗದಲ್ಲೇ ಬಂದವನು, ಯಾರಾದ್ರೂ ಒಬ್ರು ಫ್ಯಾಮಿಲಿಲಿ ಇತ್ರ ಒಬ್ಬ ಭಾವ ಅಥವಾ ಮಾವ ಯಾರಾದ್ರೂ ಒಬ್ಬ ಇರ್ತಾರೆ, ಫುಲ್ ಎಣ್ಣೆ ಮಾಸ್ಟರ್. ಹೌದು ಸರ್. ತುಂಬಾ ಜನ ಹಾಗೆ ಹೇಳಿದ್ರು. ನಮ್ಮ ಫ್ಯಾಮಿಲಿಯಲ್ಲಿ ಆಗೊಂದು ಇದ್ರು ಒಬ್ರು, ಯಾರು ಮಾವ ಅಥವಾ ಚಿಕ್ಕಪ್ಪ, ಏನಾದ್ರೂ ಒಬ್ರು ಯಾರಾದ್ರೂ ಸಂಬಂಧಿಕರು ಇರ್ತಾರೆ, ಇಂತೊಂದು ಕ್ಯಾರೆಕ್ಟರ್ ಇತ್ತು ನಮ್ಮ ಫ್ಯಾಮಿಲಿಯಲ್ಲಿ ಇದ್ರು ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ ನಮ್ಗೆ. ಓಕೆ ಓಕೆ. ಇದು ಏನ್ ನೆನಪಾಗುತ್ತೆ ಅಂತಂದ್ರೆ, ನನ್ ನೆಂಟ್ರಲ್ಲೊಬ್ರು ಯಾವ್ದೋ ಮದುವೆ ಫಂಕ್ಷನ್ ಅಲ್ಲಿ ಅವ್ರ ಎಣ್ಣೆ ಯಾರೋ ಕದ್ದಿಟ್ಟಿದ್ದಾರೆ ಅಂತ ಹೇಳಿ ಬಾಟ್ಲಲ್ಲಿ ಯಾರೋ ಡೀಸೆಲ್ ಪೆಟ್ರೋಲ್ ಏನೋ ತುಂಬಿಸಿದ್ರು. ಅದನ್ನ ಅವರು ಕತ್ಮೇಲೆ ಹೋಗಿ ಕುಡಿದು ಬಿಟ್ಟಿದ್ರು. ಅಷ್ಟು ಮಟ್ಟಿಗೆ ಟೈಟ್ ಆಗಿದ್ರು ಅವ್ರು. ಆಮೇಲೆ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಸರಿಯಾದ್ರು. ಸೊ ನಿಮ್ ಕ್ಯಾರೆಕ್ಟರ್ ನೋಡಿದಾಗ ನೆನಪಾಯ್ತು ನನಗೆ. ಓಕೆ, ಪುಷ್ಪರಾಜ್ ಬಳ್ಳಾರ್ ಅವರ ಹೆಸರು ವಿಚಾರವಾಗಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ನೀವೇ ಕ್ಲಾರಿಫೈ ಮಾಡ್ಬಿಡಿ. ನೀವು ಬೋಳಾರ, ಬೊಳ್ಳಾರ, ಬೋಳಿಯಾರ, ಏನು ನಿಮ್ ಸರ್ನೇಮ್ ಏನು ಅಂತ? ನಾನು ಆಕ್ಚುಲಿ ಬೊಳ್ಳಾರ್ ಅಂತ ಹೇಳಿ, ಈ ಕೇರಳ ಮಂಗಳೂರು ಅದರ ನಡುವೆ ಇರುವಂತ ಗಡಿ ಪ್ರದೇಶ ನಂದು. ಆಕ್ಚುಲಿ ಇದು ಕೇರಳಕ್ಕೆ ಸಂಬಂಧಪಟ್ಟ ಜಾಗೆ, ಬಟ್ ಗಡಿ ಜಾಗ. ನಮ್ಗೆ ಮಂಗಳೂರಿಗೆ 20-25 ಕಿಲೋಮೀಟರ್ ಇರೋದು, ಹತ್ತಿರ ಇರೋದೇ ನಮ್ಗೆ ಮಂಗಳೂರು. ಆಕ್ಚುಲಿ ಯಾವ್ದಕ್ಕೂ ಮಂಗಳೂರನ್ನೇ ಡಿಪೆಂಡ್ ಆಗಿರ್ತೀವಿ ನಾವು. ಆಕ್ಚುಲಿ ಬೊಳ್ಳಾರ್ ಅಂತ ಹೇಳಿ, ಅದು ಮಂಗಳೂರಿನವರಿಗೂ ಕನ್ಫ್ಯೂಷನ್ ಇದೆ. ಎಲ್ರು ಹೇಳ್ತಾರೆ ಬೋಳಾರ್ ಅಂತ ಹೇಳ್ತಾರೆ, ಬೋಳಿಯಾರ್ ಅಂತ ಹೇಳ್ತಾರೆ. ಆಕ್ಚುಲಿ ನಾನು ಬೊಳ್ಳಾರ್. ಓಕೆ. ಏನು ಬಳ್ಳಾರ್, ಏನು ನಿಮ್ಮ ಪುಷ್ಪರಾಜ್ ಅವರ ಒಂದು ವೃತ್ತಿ ಜೀವನ ಎಲ್ಲಿಂದ ಆರಂಭ ಆಗುತ್ತೆ? ನಾಟಕಗಳಿಂದ ನಾನು ಕೇಳ್ಪಟ್ಟೆ. ಸೊ ಎಲ್ಲಿಂದ ಶುರುವಾಯ್ತು ಅಂತ ಈ ಆಕ್ಟಿಂಗ್ ಜರ್ನಿ? ನಾನು ಫಸ್ಟಿಗಾಗಿ ನಾನು 7ನೇ ಕ್ಲಾಸ್ 8ನೇ ಕ್ಲಾಸ್ ನಲ್ಲಿ ಇರುವಾಗ ನಾಟಕಕ್ಕೆ ವೇಷ ಹಾಕಿದ್ದು. ಲೇಡಿ ಕ್ಯಾರೆಕ್ಟರ್, ಮೇನ್ ಹೀರೋಯಿನಿ ಕ್ಯಾರೆಕ್ಟರ್ ಆಗಿ ನಾನು ವೇದಿಕೆಗೆ ಬಂದವ. ಮತ್ತೆ ಡ್ರಾಮಾನ ಬಿಟ್ಟು ನಾನು ಕೆಲಸದಲ್ಲೇ ಇದ್ದೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಈ ಕಾಪಿಕಾಡ್ ಸರ್ ಅವರ ಡ್ರಾಮಾ ನೋಡಿ ನನ್ಗೆ ಸ್ವಲ್ಪ ಡ್ರಾಮಾದ ಮೇಲೆ ಒಲವು ಜಾಸ್ತಿ ಆಯ್ತು. ಅವರ ಡ್ರಾಮಾದಲ್ಲಿ ನಮ್ಮ ಹಳ್ಳಿಗಡೆ ಎಲ್ಲ ಈ ಸೀನರಿ ಡ್ರಾಮಾ ಮಾಡ್ತಾ ಇದ್ವು. ನಮ್ಗೆ ಮಂಗಳೂರಿಗೆ ಬಂದ ಕೂಡಲೇ ಈ ಸೆಟ್ಟಿಂಗ್ ಎಲ್ಲ ಹಾಕೊಂಡು ಇಂಥ ನಾಟಕವನ್ನು ಮಾಡ್ಬೋದಾ ಅಂತ ಹೇಳಿ ನನ್ಗೆ ಒಂದು ಕುತೂಹಲ ತಂದಂತ ನಾಟಕಗಳು ಮಂಗಳೂರಿನ ನಮ್ಮ ದೇವದಾಸ್ ಕಾಪಿಕಾಡ್ ಸರ್ ಆಗಿರ್ಲಿ, ವಿಜಯಣ್ಣ ಆಗಿರ್ಲಿ, ಅವರಂತವರು ದೊಡ್ಡ ದೊಡ್ಡ ನಾಟಕವನ್ನು ಮಾಡ್ತಾ ಇದ್ರು, ಕಾಮಿಡಿ ಡ್ರಾಮಾ ಮಾಡ್ತಾ ಇದ್ರು. ನಂಗೆ ಮತ್ತೆ ಕಾಮಿಡಿ ಮೇಲೆ ತುಂಬಾ ಆಸಕ್ತಿ ಅಂತೆ, ಈ ತರ ಮಾಡ್ಬೋದು ಅಂತ ಹೇಳಿ, ಏನೋ ನಾಟಕಕ್ಕೆ ಬರಬೇಕು ಅಂತ ಹೇಳಿ ತುಂಬಾ ಉತ್ಸಾಹ ಇತ್ತು. ಮತ್ತೆ ನಾನು ಒಂದು ಕ್ಲಬ್ ಅಲ್ಲಿ ಇದ್ದೆ, ನನ್ನ ಮನೆ ಹತ್ರನೇ ಒಂದು ಕ್ಲಬ್ ಇತ್ತು. ಹವ್ಯಾಸಿ ಕಲಾವಿದ್ರು ಅವರೆಲ್ಲ, ನವ್ಯ ಕಲಾರಂಗ ಅಂತ ಹೇಳಿ, ಅವರೆಲ್ಲ ನಾಟಕ ಮಾಡ್ತಾ ಇದ್ರು. ಅಲ್ಲಿ ನಾನು ನಾಟಕಕ್ಕೆ ವೇಷ ಹಾಕಿದೆ, ಕಾಮಿಡಿ ವೇಷ ಹಾಕಿದೆ. ಮತ್ತೆ ನನ್ನನ್ನ ಅಮ್ಮ ಕಲಾವಿದರು ಮಂಗಲ್ಪಾಡಿ ಕುಡ್ಲ ಅಂತ ಹೇಳಿ ಒಂದು ಟೀಮ್ ಇತ್ತು, ಶಿವಾನಂದ ಶೆಟ್ಟರ್ ಅವರದು, ಅವರ ಟೀಮಿಗೆ ನಾನು ಜಾಯ್ನ್ ಆದೆ. ಅದು ವೃತ್ತಿಪರ ತಂಡ. ಅಲ್ಲೊಂದು 5 ವರ್ಷ ಮಾಡಿ ಈಗ ನಾನು ಸದ್ಯದಲ್ಲಿ ಶಾರದಾ ತಂಡದ ಐಸಿರಿ ಕಲಾವಿದರು ಕೃಷ್ಣಾಜಿ ಮಂಜೇಶ್ವರ ಅವರ ನೇತೃತ್ವದಲ್ಲಿ ಆ ತಂಡದಲ್ಲಿ ನಾನೀಗ ಸದ್ಯ ಇದ್ದೇನೆ. ಅಂದ್ರೆ ಅದು ನಾಟಕದ ಟೀಮ್ ಅದು ಅಥವಾ ಕಲ್ಚರಲ್ ಪ್ರೋಗ್ರಾಮ್? ನಾಟಕದ ಟೀಮ್, ನಾಟಕ. ಓಕೆ ಓಕೆ. ಯಾವ ತರದ ನಾಟಕಗಳು ಮಾಡ್ತೀರಿ? ಈಗಲೂ ಕೂಡ ಕಾಮಿಡಿ ಬೇಸ್ಡ್ ಅಥವಾ ಸೀರಿಯಸ್ ನಾಟಕಗಳು? ಇಲ್ಲ, ಮಂಗಳೂರಲ್ಲಿ ಜಾಸ್ತಿ ಕಾಮಿಡಿ ಬೇಸೇ ಬೇಕಾಗುತ್ತೆ. ಮಂಗಳೂರಲ್ಲಿ ಕಾಮಿಡಿ ಬೇಸೇ ಕೇಳೋದು ಎಲ್ರು. ಸ್ಟೋರಿ ಇರುತ್ತೆ, ಸಣ್ಣ ಸ್ಟೋರಿ ಇರುತ್ತೆ, ಕಾಮಿಡಿ ಬೇಸೇ ಜಾಸ್ತಿ ಬೇಕಾಗಿರೋದು ಇಲ್ಲಿ ಆಡಿಯನ್ಸ್ ನವರಿಗೆ. ಹೌದು ಹೌದು. ಸೊ ನಾನು ಕೂಡ ಈ ಬಲೆ ಚಾಪರ್ಕ, ಪುದರ್ದಿ ಪಿಜಿ, ಸೊ ಹೀಗೆ ದೇವದಾಸ್ ಕಾಪಿಕಾಡ್ ಅವರ ಟೀಮ್ ನ ನಾಟಕಗಳನ್ನ ನೋಡ್ಕೊಂಡ್ ಬಂದಂತವನು. ಭೋಜರಾಜ್ ವಾಮನ್, ಅರವಿಂದ್ ಬೋಳಾರ್ ಅವರಂತೂ ಅಲ್ಲಿ ಚಾರ್ಲಿ ಚಾಪ್ಲಿನ್ ಅಂತ ಕರೀತಾರೆ. ಸೊ ಇವ್ರನ್ನೆಲ್ಲ ನೋಡಿ ಅಂತ ಅವರನ್ನೇ ನೋಡ್ಕೊಂಡು ನಾನು ಕಲ್ತವ. ನಿಜವಾಗಿಯೂ ಅವರಲ್ಲಿ ನಾನು ಸಣ್ಣದಿರುವಾಗ ಅವರನ್ನು ಮಾತಾಡಿಸುವುದು ಅಂದ್ರೆ ತುಂಬಾ ಭಯ. ಯಾಕಂದ್ರೆ ಅವ್ರು ದೊಡ್ಡ, ನಮ್ಗೆಲ್ಲ ಹೀರೋಗಳು, ಅವರೆಲ್ಲ ಸ್ಟಾರ್ಗಳು ನಮ್ದು. ಅವರನ್ನು ಎಲ್ಲಾದ್ರೂ ನಾಟಕ ನೋಡಿ ನಮ್ಗೆ ಅಯ್ಯೋ ಅವರನ್ನು ಮಾತಾಡಿಸ್ಬೇಕು ಅಂತ ತುಂಬಾ ಆಸೆಯಲ್ಲಿ ಇದ್ದವರು. ಈಗ ಅವರ ಲೆವೆಲ್ಗೆಲ್ಲ ಆದ್ರೂ
ಆ ನಾಟಕದ ರಂಗದಲ್ಲಿದ್ದ ಕಾರಣ ಅವರನ್ನು ಈಗ ಹತ್ತಿರದಿಂದ ನೋಡುವಂತ ಭಾಗ್ಯ ಸಿಕ್ಕಿದೆ ನನಗೆ, ಅದು ಖುಷಿ ಇದೆ.